ನಮಸ್ಕಾರ ವೀಕ್ಷಕರೇ, ಆಧಾರ್ ಕಾರ್ಡ್ ಬಗ್ಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿರುವಂತದ್ದು. ಸೊ ಹಾಗಾದ್ರೆ ಆ ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳೋದಾದ್ರೆ, ಸೊ ಇಲ್ಲಿ ಈಗಾಗಲೇ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿ ಅಂತ ಈಗಾಗಲೇ ಡೇಟ್ ಅನ್ನ ಕೊಟ್ಟಿದ್ರು. ಯಾವ ಒಂದು ಡೇಟ್ ಅಂದ್ರೆ ಇದೇ ಜೂನ್ 16ರಂದು ಡೇಟ್ ಅನ್ನ ಕೊಟ್ಟಿದ್ರು. ಆ ಕಾಲ ಕೂಡ ಈಗ ಮಿಂಚೋಯ್ತು. ಆದ್ರೂ ಸಹಿತ ಇನ್ನೂ ಕೂಡ ಅಪ್ಡೇಟ್ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಮಾಡಿಸಿಲ್ಲ ಕಣ್ರಿ ಭಾರತದಾದ್ಯಂತ. ಸೊ ಹಾಗಾದ್ರೆ ಆ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದೆ ನಮ್ಗೊಂಥರ ಗುಡ್ ನ್ಯೂಸ್ ಅಂತ ಅನ್ಬೋದು. ಯಾಕಂದ್ರೆ ಆ ಒಂದು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿಲ್ಲಪ್ಪ ಅಂದ್ರೆ ಏನೇನಾಗತ್ತೆ ಪರಿಸ್ಥಿತಿ, ನಮ್ಮ ಪರಿಸ್ಥಿತಿ ಹೇಗಾಗತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಆ ಒಂದು ಡೇಟ್ ಕೂಡ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳ್ಕೊಳ್ಳಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನಮ್ಮ ಶ್ರಮಕ್ಕೆ ವೀಕ್ಷಕರೇ, ಸೊ ಶ್ರಮವನ್ನ ಪಟ್ಟಿರ್ತೀವಿ ವಿಡಿಯೋನ ಮಾಡ್ಲಿಕ್ಕೆ, ನಿಮಗೆ ತಿಳಿಸ್ಲಿಕ್ಕೆ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಒಂದು ಬಟನ್ ಒತ್ತಿದ್ರೆ ಸಾಕು, ಸಬ್ಸ್ಕ್ರೈಬ್ ಆಗುತ್ತೆ. ಹಾಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋದಾದ್ರೆ, ಇಲ್ಲಿ ನೋಡಿ, ಈಗ ಆಧಾರ್ ಕಾರ್ಡ್ ಅನ್ನ ನೀವೇನಾದ್ರೂ ಅಪ್ಡೇಟ್ ಮಾಡಿಸ್ಲಿಲ್ಲ ಅಂದ್ರೆ ಇದು ಡೈರೆಕ್ಟ್ ಆಗಿ ಕೇಂದ್ರ ಸರ್ಕಾರದಿಂದನೇ ಘೋಷಣೆಯನ್ನ ಒಂದು ಮಾಡಿರುವಂತದ್ದು, ಆದೇಶವನ್ನ ಕೊಟ್ಟಿರುವಂತದ್ದು. ಎಲ್ಲರೂ ಕೂಡ ಈಗ ಅಪ್ಡೇಟ್ ಮಾಡಿಸ್ಲೇಬೇಕು. ಯಾರು 10 ವರ್ಷಕ್ಕಿಂತ ಹೆಚ್ಚಿನ ಆಧಾರ್ ಕಾರ್ಡ್ ಅನ್ನ ಹೊಂದಿರ್ತೀರಾ, ಈಗ 10 ವರ್ಷ ಆಯ್ತು ನೀವು ಆಧಾರ್ ಕಾರ್ಡ್ ಅನ್ನ ಮಾಡಿಸಿ, ಇನ್ನೂ ಕೂಡ ನೀವು ಅಪ್ಡೇಟೇ ಮಾಡಿಸಿಲ್ಲಪ್ಪ ಅಂದ್ರೆ ನಿಮ್ದು ಆಧಾರ್ ಕಾರ್ಡು ಬಂದ್ ಆಗಿಬಿಡತ್ತೆ. 100% ಬಂದ್ ಆಗುತ್ತೆ. 2,000 ರೂಪಾಯಿ ಕೊಟ್ಟು ನೀವು ಆಮೇಲೆ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ಈ ಒಂದು ಟೈಮ್ ಮುಗಿದ ತಕ್ಷಣ. ಈಗಾಗಲೇ ಜೂನ್ 16 ಕೊಟ್ಟಿದ್ರು. ಅದಾದ್ಮೇಲೆ ಈಗ ಫೈನ್ ಬೀಳೋದಿತ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ಫೈನ್ ನಿಮಗೆ 100% 2,000 ರೂಪಾಯಿ ಬೀಳ್ತಿತ್ತು ಯಾರು ಒಂದು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿಲ್ಲ ಇನ್ನುವರೆಗೂ. ಯಾಕಂದ್ರೆ ಈಗ ಒಂದು ಪ್ಯಾನ್ ಕಾರ್ಡ್ ನೋಡಿದ್ರೆ ನೀವು 1,000 ರೂಪಾಯಿ ಒಂದು ಕೊಟ್ಟು ಅಪ್ಡೇಟ್ ಅನ್ನ ಮಾಡಿಸ್ಕೊಂಡಿದ್ದಾರೆ. ಯಾರು ಡೇಟ್ ಕೊಟ್ಟಿದ್ರು ಒಂದು ಕೇಂದ್ರ ಸರ್ಕಾರ, ಅದರೊಳಗೆ ಮಾಡಿಸಿಲ್ಲ, ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರು. ಅವಾಗೂ ಕೂಡ ಮಾಡಿಸಿಲ್ಲ, ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರು. 2 ರಿಂದ 3 ಸರಿ ಟೈಮ್ ಕೊಟ್ಟರು, ಆದ್ರೂ ಸಹಿತ ಮಾಡಿಸಿಲ್ಲ ನೋಡಿ. ಅಂಥವರಿಗೆ 1,000 ಫೈನ್ ಕಟ್ಬಿಟ್ಟು ಒಂದು ಪ್ಯಾನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಬೇಕಂತ ಮಾಹಿತಿ ಕೊಟ್ಟಿದ್ರು. ಅದಾದ್ಮೇಲೆ ಇನ್ನೂ ಕೂಡ ಮಾಡಿಸಿಲ್ಲ ಅಂದ್ರೆ ಇನ್ನೂವರೆಗೂ ಕೂಡ 1,000 ರೂಪಾಯಿ ಕಟ್ಟಿ ನೀವು ಫೈನ್ ಅನ್ನ ಒಂದು ಅಪ್ಡೇಟ್ ಅನ್ನ ಮಾಡಿಸ್ಬೇಕಾಗಿರತ್ತೆ. ಮತ್ತೆ ಇಲ್ಲಿ ಆಧಾರ್ ಕಾರ್ಡು ಕೂಡ ಅದೇ ಪರಿಸ್ಥಿತಿಗೆ ಬಂದ್ ನಿಂತಿದೆ. ಆಧಾರ್ ಕಾರ್ಡ್ 10 ವರ್ಷದಿಂದ ಇನ್ನೂ ವರೆಗೂ ಕೂಡ ನೀವು ಅಪ್ಡೇಟ್ ಅನ್ನ ಮಾಡಿಸಿಲ್ಲ ಅಂದ್ರೆ ವಿಡಿಯೋ ನೋಡೋರು ನೀವು ಹೆಂಗಿರ್ತೀರಾ, ನಿಮ್ದು ಇನ್ನು ಒಂದು 5-6 ವರ್ಷ ಆಗಿರುತ್ತೆ ಆಧಾರ್ ಕಾರ್ಡ್ ಮಾಡಿಸಿ, ಅಥವಾ 10 ವರ್ಷ ಆಗಿರುತ್ತೆ ಅಪ್ಡೇಟ್ ಅನ್ನು ಮಾಡಿಸಿರ್ತೀರ ಅಲ್ಲಿ ಇಲ್ಲಿ ಅಂತ ಅನ್ಕೊಳ್ಳಿ. ಆದ್ರೆ ನಿಮ್ಮ ಹಿರಿಯರು ಇರ್ತಾರಲ್ಲ ನಿಮ್ಮ ಮನೆಯಲ್ಲಿ, ಅವರು ಮಾಡಿಸಿರಲ್ಲ ಕಣ್ರಿ. ಅವ್ರದ್ದೇನೆ ಈಗ ಪೆಂಡಿಂಗ್ ಇದ್ದಿರೋದು. ಅದಕ್ಕೇನೆ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿರೋಂಥದ್ದು. ಸೊ ಆ ಒಂದು ಡೇಟ್ ಒಳಗಾಗಿನೇ ನೀವು ಆಧಾರ್ ಕಾರ್ಡ್ ಅನ್ನ ನಿಮ್ಮ ಹಿರಿಯ ಒಂದು ಯಾರು ವ್ಯಕ್ತಿ ಇರ್ತಾರಲ್ಲ ಅವ್ರನ್ನ ಒಯ್ಯಬೇಕು. ಒಂದು CSC ಸೆಂಟರ್ ಆಗಿರ್ಲಿ, ಮತ್ತೆ ಇಲ್ಲಿ ಒಂದು ತಹಶೀಲ್ದಾರ್ ಆಫೀಸ್ಗಳಲ್ಲಿ ಅಪ್ಡೇಟ್ ಅನ್ನ ಮಾಡ್ಕೊಡ್ತಿರ್ತಾರೆ. ಸೊ ಅಂತಹಲ್ಲಿ ಹೋಗಿ ನೀವು ಅಪ್ಡೇಟ್ ಅನ್ನ ಮಾಡ್ಕೋಬಹುದಾಗಿರತ್ತೆ. 1,000 ರೂಪಾಯಿ ಕೊಟ್ಟು ನೀವು ಅಪ್ಡೇಟ್ ಮಾಡಿಸಿದ್ರೆ ಸೊ ಅವಾಗ ಏನಾಗುತ್ತೆ, ನಿಮ್ಮದೇ ಲಾಸ್ ಆಗುತ್ತೆ ಅಲ್ವಾ. ಸೊ 5 ನಿಮಿಷ ಟೈಮ್ ಹತ್ತತ್ತೆ ಹೋಗಿ ಒಂದು ಅಪ್ಡೇಟ್ ಮಾಡಿಸಿದ್ರೆ, ಮತ್ತೆ ಅವಾಗ ಏನು ಸಾಲಾಗಿ ಬಹಳಷ್ಟು ಜನ ನಿಂತು ಬಿಟ್ಟಿರ್ತಾರೆ. ಸೊ ಅಂತ ಒಂದು ಫೈನ್ ಬಿದ್ದ ಮೇಲೆ ಸಾಲಾಗಿ ಬಹಳಷ್ಟು ಜನ ನಿಂತು ಬಿಡ್ತಾರೆ. ಸರ್ವರ್ ಕೂಡ ಇಶ್ಯೂ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಬೇಗನೆ ಹೋಗಿ ಒಂದು ಅಪ್ಡೇಟ್ ಅನ್ನ ಮಾಡಿಸ್ಕೊಂಬೇಡಿ. ಅಂದ್ರೆ ಅಪ್ಡೇಟ್ ಅಂದ್ರೆ ಏನಪ್ಪಾ, ಇಲ್ಲಿ ಹೆಸರೇ ತಿದ್ದುಪಡಿ ಮಾಡ್ಕೊಳ್ಬಹುದು, ಅಥವಾ ನೀವು ಏನಾದರೂ ಮಧ್ಯದಲ್ಲಿ ಈ 10 ವರ್ಷದ ಒಳಗಾಗಿ ನಿಮ್ಮ ಒಂದು ಮತ್ತೊಂದು ಸ್ಥಳಕ್ಕೆ ಒಂದು ಹೋಗಿರ್ತೀರಾ, ಅಲ್ಲಿಂದ ಒಂದು ನಿಮ್ಮ ಒಂದು ಅಡ್ರೆಸ್ ಕೂಡ ಚೇಂಜ್ ಆಗಿರ್ಬೋದು, ನಂಬರ್ ಕೂಡ ಚೇಂಜ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಏನಾದರೂ ಅಪ್ಡೇಟ್ ಆಗಿದ್ರೆ ಏನು ತಲೆ ಕೆಡಿಸ್ಕೊಳ್ಳೋಗತ್ತವಿಲ್ಲ, ಅಪ್ಡೇಟ್ ಆದ ಹಾಗೇನೆ ಅವ್ರೇನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಏನೂ ಇಲ್ದೇನೆ ಒಂದು 10 ವರ್ಷದಿಂದ ಹಾಗೆ ಇದ್ರೆ ಸೊ ಅಂಥವ್ರು ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ. ಸೊ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದೆ ಕಮೆಂಟಲ್ಲಿ ಕೇಳ್ಬೋದು. ಸೊ ಅಲ್ಲಿ ಏನಾದರೂ ನಿಮಗೆ ರಿಪ್ಲೈ ಬರಲಿಲ್ಲಪ್ಪ ಅಂದರೆ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ಡೈರೆಕ್ಟಾಗಿ. ಸೊ ಅಲ್ಲಿ ನಾನು ನಿಮಗೆ ಡೈರೆಕ್ಟಾಗಿ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ತೀನಿ, ಓಕೆನಾ. ಸೊ ಇದಿಷ್ಟು ನೀವು ಅಪ್ಡೇಟ್ ಮಾಡಿಸ್ಲೇಬೇಕಾಗತ್ತೆ. ಸೊ ಆ ಡೇಟ್ ಏನಪ್ಪ ಅಂದರೆ ಇದೇ ಸೆಪ್ಟೆಂಬರ್ 14ರಂದು ಡೇಟ್ ಕೊಟ್ಟಿದ್ದಾರೆ. ಸೊ ಅದ್ರ ಒಳಗಾಗಿನೇ ನೀವು 100% ನೀವು ಮಾಡಲೇಬೇಕು ಅಪ್ಡೇಟ್ ಅನ್ನ. ಇಲ್ಲ ಅಂದ್ರೆ ಆ ಒಂದು ನಿಮ್ಮ ಮೇಲೆ ಫೈನ್ 2,000 ರೂಪಾಯಿ ಹಾಕ್ತೇವೆ ಅಂತ ಒಂದು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಮಾಹಿತಿ ಬಂದಿದೆ. 100% ನೀವು ಮಾಡಲೇಬೇಕು. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಡೇಟ್ ಮಾಡೋದ್ರೆ ನೀವು ನಮ್ಮ ಭಾರತದಲ್ಲಿ ಇಲ್ಲ ಅಂತಾನೆ ಪ್ರೂವ್ ಆಗೋದು, ನೀವು ಭಾರತದ ಪ್ರಜೆ ಇಲ್ಲ ಅಂತಾನೆ ಪ್ರೂವ್ ಆಗೋದು ಕಣ್ರಿ. ಸೊ ಅದಕ್ಕೋಸ್ಕರ ಬೇಗ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ, ಈಗ ಟೈಮ್ ಇದೆ, ಓಕೆನಾ. ಸೊ ಇದಿಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆದರೆ ಮುಖ್ಯವಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.